ರಂಜಿತ್, ಈ ಯುವಕರಿಗೆ ಯಾವಾಗಲೂ ಕೂಡ ಹೇಳೋದು ಹಿರಿಯರ ಮಾರ್ಗದರ್ಶನ ಅಂತ. ಹೌದು. ನಿಮಗೆ ನೀವು ಬಹಳಷ್ಟು ಕಡೆ ಕೇಳಿರ್ಬೋದು, ಹಿರಿಯರ್ ನೋಡಿ ಕಲೀರಿ, ದೊಡ್ಡವ್ರ ನೋಡಿ ಕಲೀರಿ, ಅವ್ರ ಎಕ್ಸ್ಪೀರಿಯನ್ಸ್ಡು ಇದೆಲ್ಲ ಹೇಳೋದು ಕೇಳಿದ್ರಲ್ವಾ. ಹಿರಿಯರನ್ನ ಉದಾಹರಣೆ ತಗೊಳ್ತಾರೆ. ಆಮೇಲೆ ನಿಮಗೆ ಗೊತ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ರಾಜಕಾರಣದತ್ತ ಯುವಕರು ಮುಖ ಮಾಡ್ತಾ ಇದ್ದಾರೆ. ಹೌದೌದು, ಬರ್ತಾ ಇದ್ದಾರೆ ರಾಜಕಾರಣಕ್ಕೆ. ಆಗ ಬಂದಂತ ಸಂದರ್ಭದಲ್ಲಿ ಹೇಳೋದೇನು ಆ ಒಂದು ಪಾಳಯದಲ್ಲಿ, ಹಿರಿಯರನ್ನ ನೋಡಿ ಕಲೀರಿ, ಹಿರಿಯ ರಾಜಕಾರಣಿಗಳನ್ನ ನೋಡಿ ಕಲೀರಿ ಅಂತ. ಆದ್ರೆ ಹಿರಿಯ ರಾಜಕಾರಣಿಗಳು ಗುರುವಿನ ಸ್ಥಾನದಲ್ಲಿ ಇರಬೇಕಾದವರು ಇವಾಗ ಎಲ್ಲಿದ್ದಾರೆ? ಜೈಲಲ್ಲಿದ್ದಾರೆ, ಕಂಬಿಯಿಂದ ಇದ್ದಾರೆ. ಹೀಗಾದಾಗ ಇವರಿಗೆಲ್ಲ ಇನ್ಸ್ಪಿರೇಷನ್ ಯಾರು? ಹಾಗಾದ್ರೆ ಈ ಬಗ್ಗೆ ಜನ ಹೇಳ್ತಿರೋದೇನು ನೋಡೋಣ ಬನ್ನಿ. ನಿಮ್ಮ ಸೇವೆಯನ್ನ ಮಾಡ್ತೀವಿ ಅಂತ ಹೇಳಿಕೊಂಡು ಬರುವಂತಹ ಜನಪ್ರತಿನಿಧಿಗಳು ಇಲ್ಲಿಗೆ ಬಂದು ಕೂರ್ತಾರೆ. ನಾವು ಸಮಾಜ ಬದ್ ಮಾಡ್ತೀವಿ ಅಂತ ಅನ್ನೋದು ಅದು ಸುಮ್ಮನೆ ಫ್ಯಾಂಟಸಿ ಆಗುತ್ತೆ. ದುಡ್ಡು ಹಣ ತಮಗೋಸ್ಕರ ಮಾಡ್ಕೊಂತಾರೆ, ಪ್ರಜೆನ ಮರ್ತು ಬಿಟ್ಟಿದ್ದಾರೆ. ಲೀಡರ್ಗಳು ಇದ್ದಾರೆ ರಾಜಕೀಯನಲ್ಲಿ, ಎಜುಕೇಟೆಡ್ ಯಾರಿಲ್ಲ. ಯಾಕಂದ್ರೆ ಕೋಟಿ ಅಂತ ರೂಪಾಯಿ ಅವ್ನು ಖರ್ಚು ಮಾಡಿರ್ತಾನೆ. ಅವ್ರ ಫ್ಯಾಮ್ಲಿ ಇದಕ್ಕೋಸ್ಕರ ಅವ್ರು ಬರ್ತಾ ಇರೋದು. ನಮ್ಗೆ ವಿಪರ್ಯಾಸ ಏನಂದ್ರೆ ನಾವು ಕಳ್ಳರು ಸುಳ್ರಿಗೆ ಓಟ್ ಹಾಕಿ ಗೆಲ್ಲಿಸೋ ಪರಿಸ್ಥಿತಿಗೆ ನಮ್ಗೆ ಬಂದಿದೆ. ಮಾಡಬಾರದನ್ನ ಮಾಡಿ ಜನಪ್ರತಿನಿಧಿಗಳು ಜೈಲು ಪಾಲು. ಇಂಥವರಿಗೆ ವೋಟ್ ಹಾಕಿದ ಮತದಾರ ಕಂಗಾಲು. ಇವತ್ತಿನ ಜನಮಾನಸದಲ್ಲಿ ಜನಪ್ರತಿನಿಧಿಗಳು ಅಂದ್ರೆ ಸಾಕು, ಜನರು ಚೀ ತೂ ಅಂತಾನೆ ಬೈತಾರೆ. ಯಾಕಾದ್ರೂ ಇವರನ್ನ ನಾವು ವೋಟ್ ಹಾಕಿ ಯಾಕಾದ್ರೂ ಗೆಲ್ಲಿಸಿದ್ವು ಅಂತ ಗೊಡಗೋದಕ್ಕೆ ಶುರು ಮಾಡ್ತಾರೆ. ವೋಟ್ ಹಾಕೋದಕ್ಕೂ ಮುನ್ನ ಯೋಚನೆ ಮಾಡಬೇಕಿತ್ತು. ಆದ್ರೆ ಏನ್ ಮಾಡೋದು? ಮುಂದಿನ ಚುನಾವಣೆಯಲ್ಲಿ ಬುದ್ಧಿ ಕಲಿಸಬೇಕು ಅಂದುಕೊಳ್ತಿದ್ದಾರೆ. ಈ ವಿಚಾರದ ಬಗ್ಗೆ ಶಿವಮೊಗ್ಗದ ಜನ ಏನು ಹೇಳ್ತಾರೆ ನೋಡಿ. ಜನಗಳಿಗೋಸ್ಕರ ಜನಗಳ ಕೆಲಸ ಮಾಡಲಿ ಅಂತೇಳಿ ಕಳಿಸ್ತಾ ಇದ್ವಿ. ಆದರೆ ಈಗ ಅಪರಾಧ ಮಾಡಲಿ ಅಂತ ಕಳಿಸೋಕ್ಕೆ ಪರಿಸ್ಥಿತಿ ಆಗಿದೆ. ಯಾಕೆಂದರೆ ಜನಪ್ರತಿನಿಧಿಗಳು ಆಯ್ಕೆ ಆಗಿ ಹೋಗೋದೇ ಜನರ ಸೇವೆ ಮಾಡೋಕ್ಕೆ. ಆದರೆ ಇಲ್ಲಿ ಅಪರಾಧಿ ಆದರೆ ಇಷ್ಟು ದಿನ ಏನು ಆರೋಪಿಗಳಾಗಿರ್ತಿದ್ರು, ಈಗ ಅಪರಾಧಿನೇ ಆಗಿದ್ದಾರೆ. ಕಾನೂನಿನಲ್ಲಿ ಒಂದು ಸ್ವಲ್ಪ ತಿದ್ದುಪಡಿಗಳಾಗಬೇಕು ಅಂತ. ಯಾಕೆಂದರೆ ಅವನಲ್ಲಿ ಅಪರಾಧಿ ಅಲ್ಲ, ಅವನ ಒಂದು ಆರೋಪ ಇತ್ತು ಅಂದ್ರೇ ಅವನಿಗೆ ಟಿಕೆಟ್ ಕೊಡಬಾರ್ದು, ಅವನು MLA ಆಗಬಾರ್ದು. ಈ ಥರದ ಒಂದು ಕಾನೂನುಗಳು ತರಬೇಕು. ನಾವು ಇನ್ನೊಬ್ಬರಿಗೆ ನಾವು ಬುದ್ಧಿ ಹೇಳೋರಾಗಿ ನಾವು ಒಂದು ಸ್ಥಾನದಲ್ಲಿ, ಒಂದು ಗೌರವಯುತವಾದಂತಹ MLA ಸ್ಥಾನದಲ್ಲಿ, ವಿಧಾನಸಭೆ ಸ್ಥಾನದಲ್ಲಿ ಈ ಕುತ್ಕೊಳ್ಬೇಕಾದ್ರೆ ಅದಕ್ಕೊಂದು ಅರ್ಹತೆ ಅಂತ ಇರುತ್ತೆ. ಆ ಅರ್ಹತೆನ ಮೀರಿ ನೀವು ಈ ಕೊಲೆನಾದರೂ ಮಾಡ್ಬೋದು, ಮಹಿಳೆಯರಿಗೆ ಅತ್ಯಾಚಾರನಾದರೂ ಮಾಡ್ಬೋದು. ನಾವೇನಾದರೂ ಮಾಡಿ ನಾವು ನಿಭಾಯಿಸ್ಕೊಂಡು ರಾಜಕಾರಣ ಮಾಡ್ತೀವಿ ಅಂತಕ್ಕಂಥದ್ದು ತುಂಬ ತಪ್ಪು. ಮತ್ತು ಅವ್ರನ್ನ ನಂಬ್ಕೊಂಡು ಅವರೇನಾದರೂ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ತುಂಬ ಇಚ್ಛೆ ಪಟ್ಕೊಂಡು ಈ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳಿ ಅವ್ರು ಓಟ್ ಹಾಕಿ ಈಗ ಗೆಲ್ಲಿಸಿರ್ತಾರೆ. ಆ ಜನತೆಗೆ ಏನು ಉತ್ತರ ಕೊಡ್ತೀರಿ ನೀವು? ಅದರಿಂದ ಏನು ಅವರು ಪಡ್ಕೊಂಡಂಗಾಗತ್ತೆ? ಇವತ್ತು ಸಮಾಜಕ್ಕೆ ರಾಜಕಾರಣಿಗಳು ಮಾದರಿಯಾಗಿ ನಿಲ್ಲಬೇಕಾಗಿತ್ತು. ಈ ಪ್ರಾಮಾಣಿಕ ಜೀವನವನ್ನು ಅವರು ಒಪ್ಕೊಳ್ಳೋದಾದರೆ ಮಾತ್ರ ಈ ಸ್ಥಾನಗಳಿಗೆ ಬರಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಲಾಷೆ. ಮತ್ತು ನಾನು ಇದಕ್ಕೆ ಅತ್ಯಂತ ನಿರ್ದಿಷ್ಟವಾಗಿ ಹೇಳ್ತೇನೆ, ತುಂಬ ಖಡಕ್ಕಾಗೂ ಹೇಳ್ತಾ ಇದ್ದೇನೆ. ಪ್ರಾಮಾಣಿಕತೆ ಅಂತಕ್ಕಂಥದ್ದು ಅಷ್ಟು ಕಷ್ಟ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ನೀವು ಇರಬಹುದು. ಇವತ್ತು ಸಮಾಜ ನಿಮ್ಮಿಂದ ಬಹಳಷ್ಟು ನಿರೀಕ್ಷೆಯನ್ನು ಮಾಡ್ತಾ ಇದೆ. ಸಮಾಜಕ್ಕೆ ನೀವು ತಿದ್ದುವಂಥ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಹಾಗಾಗಿ ನೀವೇ ಶಾಸಕಾಂಗ ಸ್ಥಾನದಲ್ಲಿ ಕೂತ್ಕೊಂಡು ಶಾಸನಗಳನ್ನು ತೀಡಿ ರೂಪಣೆ ಮಾಡಿ ಬಿಡ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರೆ ಇವತ್ತು ಇಷ್ಟೊಂದು ಹೀನಾಯ ಸ್ಥಿತಿ ಈ ಸ್ಥಾನದಲ್ಲಿ ಇದ್ದಾಗ ಖಂಡಿತವಾಗ್ಲೂ ಸಮಾಜ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೂ ಇಲ್ಲ, ಖಂಡಿತವಾಗ್ಲೂ ಅದನ್ನು ನಿರೀಕ್ಷೆಯೂ ಮಾಡಿರೋದಿಲ್ಲ. ಇದಿಷ್ಟು ಶಿವಮೊಗ್ಗ ಜನರ ಮನದಾಳದ ಮಾತು. ಆದರೆ ಇತ್ತ ಕಲಬುರಗಿಯ ಜನ ಏನು ಹೇಳ್ತಾ ಇದ್ದಾರೆ ನೋಡಿ. ನಾವು ರಾಜಕಾರಣಿಗಳಿದ್ದೀವಿ, ಅಧಿಕಾರ ಇದೆ ಅಂತೇಳಿ ನಾವು ಏನು ಮಾಡಿದ್ರೆ ನಡೀತದೆ ಅಂತಕ್ಕಂಥದ್ದು ಏನಾದರೂ ತಲೆಗೆ ಬಂದಿತ್ತಂದ್ರೆ ಇವತ್ತಿನ ದಿವಸ ಉದಾಹರಣೆ ನೋಡ್ಬೋದು. ವಿನಯ್ ಕುಲಕರ್ಣಿ ಅವ್ರ ಪ್ರಕರಣ ಆಗಿರ್ಬೋದು, ಬೈರತಿ ಬಸವರಾಜರಾಗಿರ್ಬೋದು, ಲಮಣಿಯದಾಗಿರ್ಬೋದು, ಮತ್ತು ನಮ್ಮ ಪ್ರಜ್ವಲ್ ರೇವಣ್ಣವ್ರದ್ದಾಗಿರ್ಬೋದು. ಹಾಗಾಗಿ ಎಷ್ಟು ಅಧಿಕಾರ ಪವರ್ ಏನೇ ಇದ್ದರೂ ಕೂಡ ಸಾರ್ವಜನಿಕರಿಗೆ ಅವ್ರ ಕೆಲಸ ಮಾಡುವ ಮುಖಾಂತರ ಒಳ್ಳೆತನದಿಂದ ಹೆಸರು ಮಾಡಿದರೆ ನಿಮಗೆ ಇನ್ನೂ ಉನ್ನತ ಅಧಿಕಾರಕ್ಕೆ ಹೋಗ್ತೀರಿ. ಆದರೆ ಅಧಿಕಾರದಂತ ದರ್ಪ ಮಾಡಿದ್ದೆ ಆದರೆ ಜೈಲಿಗೆ ಹೋಗ್ಬೇಕಂತಕ್ಕಂಥ ಉದಾಹರಣೆ ಇವತ್ತಿನ ದಿವಸ ಸರ್ ನಾವು ಸುಮಾರು 25-30 ವರ್ಷಗಳನ್ನ ಹಿಂದಕ್ಕೆ ನೋಡಬೇಕಾಗಿತ್ತು. ನಾವು ಚಿಕ್ಕರಿದ್ದಾಗ ನೋಡ್ತಾ ಇದ್ವಿ ಟಿವಿಯಲ್ಲಿ. ಬಿಹಾರ, ಇವು ಉತ್ತರ ಪ್ರದೇಶದಲ್ಲಿ ಏನು ಗುಂಡಾ ರಾಜ್ಯ ಆಗ್ತಾಯಿತ್ತು, ಗುಂಡಾ ರಾಜಕಾರಣಿಗಳು ಇರ್ತಿರಂತೇಳಿ ನಾವು ಟಿವಿದಾಗ ನೋಡ್ತಿದ್ವಿ. ಆದರೆ ಇವತ್ತಿನ ದಿವಸ ಈಗ ಸಮಯ ಬದಲಾಗ್ಯದ. ಉತ್ತರ ಪ್ರದೇಶ ಅಂತ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ರಾಮರಾಜ್ಯ ಆಗ್ಯದ. ಆದರೆ ಇಲ್ಲಿ ನಮ್ಮ ಕರ್ನಾಟಕ ಇವತ್ತಿನ ದಿವಸ ಗುಂಡಾ ರಾಜ್ಯ ಆಗ್ಯದ. ಇವತ್ತಿನ ದಿವಸ ಇಲ್ಲಿರುವಂಥ ಏನು MLAಗಳಾಗಿರ್ಬೋದು, ಅನೇಕ ಶಾಸಕರಾದಾರ. ಕೇಳಿದ್ರಲ್ವಾ, ಇದು ಕೆಲವರ ಮಾತು ಅಷ್ಟೇ. ಈಗ ಸ್ವಲ್ಪ ರಾಜಕಾರಣಿಗಳ ಮಾತನ್ನ ಕೂಡ ಕೇಳ್ಕೊಂಡು ಬಂದ್ಬಿಡಿ, ಅವರೇನು ಹೇಳ್ತಾರೆ ಅಂತ. ಎಚ್ಚರಿಕೆ, ಖಂಡಿತ ಎಚ್ಚರಿಕೆ, ಕರಗಂಟೇನೆ. ಅಧಿಕಾರ ದುರುಪಯೋಗ
ಅಧಿಕಾರಿಗಳನ್ನು ಆಟ ಆಡಿಸ್ಕೊಂಡು ಅಥವಾ ರಾಜಕಾರಣಿಗಳ ತಾಳಕ್ಕೆ ತಕ್ಕಂತೆ ಕುಣಿದ್ರೆ ಏನಾಗುತ್ತೆ ಅನ್ನೋದು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಆದ ಶಿಕ್ಷೆ. ಹಾಗಾಗಿ ಪೊಲೀಸರ ಇರಲಿ ಬೇರೆ ಯಾವುದೇ ಅಧಿಕಾರಿಗಳಲ್ಲಿ ಕಾನೂನು ನಡೆಯಲ್ಲಿ ಕೆಲಸ ಮಾಡಲಿ. ನಾನು ಆಗಾಗ ಹೇಳ್ತೇನೆ, ನೀವು ಕಾನೂನಿಗೆ ತಲೆಬಾಗಬೇಕೆ ಹೊರತು ಯಾವುದೇ ರಾಜಕಾರಣಿಗಳ ಕಾನೂನು ಪ್ರಕಾರ ಕೆಲಸ ಮಾಡಿ, ನಿಮಗೆ ರಕ್ಷಣೆ ಇದ್ದೇ ಇರ್ತದೆ ಅಂತ ಹೇಳೋದು ಸಂದೇಶವನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಾಯಿತು. ನೋಡಿ, ಒಳ್ಳೆಯದಲ್ಲ ಈ ರಾಜಕಾರಣದಲ್ಲಿ ಈ ರೀತಿ ಕೊಲೆ, ಸುಲಿಗೆ, ದೌರ್ಜನ್ಯ ಇವೆಲ್ಲ ಒಳ್ಳೆಯದಲ್ಲ. ಅವು ಸಡನ್ಗೆ ನಿಮಗೆ ಒಳ್ಳೇದಾಗ್ಬೋದನ್ನು, ಆದರೆ ನಿಮ್ಮ ಲಾಂಗ್ ಪೀರಿಯಡಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಅದಕ್ಕೆ ಅಂತ್ಯ ಆಡೇ ಆಗ್ತದೆ. ಕೊಲೆ ವಿಚಾರವಾಗಂತನೂ ಕೂಡ ಪ್ರತಿಯೊಬ್ಬ ರಾಜಕಾರಣಿನೂ ಎಚ್ಚರಿಕೆ ಇರಬೇಕು ಅನ್ನೋದಕ್ಕೆ ಈ ಒಂದು ಘಟನೆನೇ ನೇರವಾಗಿ ಒಂದು ಮಾದರಿ ಅಂತ ನನಗನ್ನಿಸ್ತದೆ. ಜನಸೇವೆ ಮಾಡ್ತೀನಿ ಅಂತ ಹೇಳಿ ಮುಗ್ಧ ಮತದಾರರ ವೋಟ್ ಪಡೆದು ಅಧಿಕಾರಕ್ಕೆ ಬಂದು ಇಲ್ಲ ಸಲ್ಲದನ್ನ ಮಾಡಿ ಜೈಲಿಗೆ ಹೋದ್ರೆ ಜನರ ವೋಟ್ಗೆ ಬೆಲೆ ಎಲ್ಲಿ ಸಿಗುತ್ತೆ? ಇವರಿಗೆ ಜವಾಬ್ದಾರಿ ಇದ್ದಿದ್ರೆ ಹೋಗೆ ಆಗ್ತಿತ್ತ. ಕಾನೂನು ಎಲ್ಲರಿಗೂ ಒಂದೇ, ಇದು ರಾಜಕಾರಣಿಗಳಿಗೂ ಒಂದು ಪಾಠ ಅನ್ನೋ ಮಾತು ಅಕ್ಷರಶಃ ಸರಿ ಇದೆ. ಇವರ ಮಾತನ್ನ ಕೇಳಿಸ್ಕೊಳ್ತಾ ಇರುವ ಪ್ರತಿಯೊಬ್ಬರು ಇದನ್ನ ಫಾಲೋ ಮಾಡಿದ್ರೆ ಯಾವುದೇ ರಾಜಕಾರಣಿಗಳು ಜೈಲತ್ತ ಮುಖ ಮಾಡೋದಿಲ್ಲ ಅಂತ ಅನ್ಸುತ್ತೆ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಿವಿತ್, ರಾಜ್ಯದ ರಾಜಕಾರಣ ಆಗಲಿ ಅಥವಾ ದೇಶದ ರಾಜಕಾರಣ ಆಗಲಿ, ಒಂದು ಕೆಟ್ಟ ಸಂಸ್ಕೃತಿಗೆ, ಸಂಪ್ರದಾಯಕ್ಕೆ ಇದೆಲ್ಲವೂ ಕೂಡ ನಾಂದಿ ಆಗ್ತಾ ಇದೆ. 2023ರ ಲೆಕ್ಕಾಚಾರ ನೋಡಿದರೆ ದಿವಿತ್, 5,000 ಜನಪ್ರತಿನಿಧಿಗಳ ಕ್ರಿಮಿನಲ್ ಪ್ರಕರಣಗಳು ಆದಷ್ಟು ಬೇಗ ಇದನ್ನು ಇತ್ಯರ್ಥಪಡಿಸಿ ಅಂತೇಳಿ ಕೋರ್ಟ್ ಹೇಳಿತು, ಹೈಕೋರ್ಟ್ ಹೇಳಿತು. ಅಂಥ ಒಂದು ಸಂಸ್ಕೃತಿ ಅಥವಾ ಅಂಥದ್ದೊಂದು ಚಾರಿತ್ರ್ಯಕ್ಕೆ ರಾಜಕಾರಣಿಗಳು ತುತ್ತಾಗ್ತಾ ಇದ್ದಾರೆ ಅಂತ ಹೇಳಿದರೆ, ನೀವು ಆರಿಸಿದಂಥ ಜನಪ್ರತಿನಿಧಿಗಳು ನಿಮ್ಮ ಮುಂದೆ ತಲೆ ತಗ್ಗಿಸುವಂಥ ವಾತಾವರಣ ಸೃಷ್ಟಿಯಾಗ್ತಿದೆ ಅಂತ ಹೇಳಿದರೆ ಇವತ್ತು ಆತ್ಮ ವಿಮರ್ಶೆಯನ್ನು ಮಾಡ್ಕೊಳ್ಬೇಕಾಗಿದೆ ರಾಜಕಾರಣಿಗಳು. ಎಸ್, ಪ್ರಜ್ಞಾವಂತ ಜನರೇ, ನೀವು ವಿದ್ಯಾವಂತರಿದ್ದೀರಿ, ನೀವು ಆಲೋಚನೆ ಮಾಡುವಂಥ ಶಕ್ತಿ ಹೊಂದಿದ್ದೀರಿ. ರಿಪಬ್ಲಿಕ್ ಕನ್ನಡ ಆ ಕಾರಣದಿಂದಲೇ ಜನಾಭಿಪ್ರಾಯ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದಿಟ್ಟಿದೆ. ಇವತ್ತು ರಾಜಕಾರಣಿಗಳು ಸಾಲು ಸಾಲಾಗಿ ಜೈಲಿಗೆ ಹೋಗ್ತಾ ಇದ್ರೆ ಜನ ನೋಡುವಂಥ ದೃಷ್ಟಿ ಹೇಗಿದೆ ಅನ್ನೋದನ್ನು ನಮ್ಮ ಜೊತೆ ನೀವು ಹಂಚಿಕೊಳ್ಬೋದು. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ನಾವೊಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ನಮಗೆ ತಿಳಿಸಬಹುದು. ಇವತ್ತಿನ ವಿಷಯ ರಾಜಕಾರಣಿಗಳು ಅಥವಾ ಕ್ರಿಮಿನಲ್ಗಳು ಅನ್ನೋದು. ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡೋ ಮೂಲಕ ಹಂಚಿಕೊಳ್ಬೋದು, ಅಥವಾ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ನಂಬರ್ಗೆ ತಾವು ಕರೆ ಮಾಡಿ ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ತಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ನೀವು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಮ್ಮ ಜೊತೆಲಿ ಹಂಚಿಕೊಳ್ಬೋದು. ನಿಮಗೆ ಮುಕ್ತ ಅವಕಾಶ ಇದೆ. ಎಸ್, ಬಟ್ ಈಗ ಲೀಡರ್ಸ್ಗಳು ಯಾಕೆ ಅಪರಾಧಿಗಳಾಗ್ತಿದ್ದಾರೆ? ಇದಕ್ಕೆ ಯಾರು ಹೊಣೆ? ಏನು ಮಾಡಬೇಕು? ಇದೆಲ್ಲದನ್ನು ಕೂಡ ನೀವು ಹೇಳ್ಬೋದು. ಬೇಕಿದ್ರೆ ಓಪನ್ ಆಗಿ ನಿಮಗೆ ವೇದಿಕೆ ಕಲ್ಪಿಸಲಾಗಿದೆ. ಇದಕ್ಕೆ ಯಾರು ಹೊಣೆ? ಮುಂದೆ ನಾವು ಏನು ಮಾಡಬೇಕು? ಅಥವಾ ಯಾವ ರೀತಿ ನಾವು ಈ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಬೋದು?